ಟ್ರೋಫಿ ಹೆಸರು ಅವೆಲ್ಲ ಅಂತ ತಲೆಯಲ್ಲಿ ಬಂದೇ ಇಲ್ಲ ಬಿಡಿ, ಇವತ್ತಿಗೂ ಬಂದಿಲ್ಲ. ನಿನ್ನೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು. ಅವ್ನು ಯಾರಿಗೂ ಕೇರೆ ಮಾಡ್ತಾ ಇಲ್ಲ. ಮುಂಚೆ ಹೆಂಗಿದ್ದು ಹಾಗೆ ಇದ್ದಾನೆ, ಅದೆಲ್ಲ ಹಂಗೆ ಇಟ್ಕೊಂಡು ಚಡ್ಡಿ ಅದು ಎಲ್ಲ ಹಂಗೆ ಇದ್ದಾನೆ ಓಡಾಡ್ಕೊಂಡು ನಾರ್ಮಲಾಗಿ. ಆದರೆ ಅವನು ಆಚೆ ಬಂದ ಅಂದರೆ ಒಂದು 100 ಜನ ಕ್ರೌಡ್ ಅಲ್ಲಿ ಇಮ್ಮಿಡಿಯೇಟ್ ಸೇರಿಬಿಡ್ತಾ ಇದ್ದಾರೆ. ಅದು ಅವ್ನಿಗೆ ಇರಿಟೇಟ್ ಆಗ್ತಿದೆ ಸ್ವಲ್ಪ, ಮತ್ತು ಟೈಮ್ ಸಿಗ್ತಾ ಇಲ್ಲ. ಚಾನಲ್ ಅವ್ರು ಇನ್ನೊಂದು ಏನು ಮಾಡೋದಂದರೆ ಒಂದು ವಾರ ಆದರೂ ಗ್ಯಾಪ್ ಕೊಡಬೇಕಿತ್ತು ಅವನಿಗೆ. ಆಚೆ ಬಂದು ನೆಕ್ಸ್ಟ್ ಡೇನೇ ಅವ್ನಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೆಲವು ಚಾನಲ್ ಅವ್ರು ಹೇಳ್ತಿದ್ದಾರಂತೆ, ಏನೋ ಗೆದ್ಬಿಟ್ಟ ಮೇಲೆ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ, ಸಪೋರ್ಟ್ ಅಂತ ಬರ್ತಿದೆಯಂತೆ. ನಾನು ನೋಡಿರಲಿಲ್ಲ, ನಿನ್ನೆ ಹೇಳಿದ ಮೇಲೆ ಗೊತ್ತಾಯಿತು. ಆ ಥರ ಎಲ್ಲ ಏನು ಅನ್ಕೋಬೇಡಿ. ಅವನು ಮುಂಚೆ ಹನುಮನೆ ಇವಾಗ ಹೇಗಿದ್ದಾನೋ, ಮುಂಚೆಯಿಂದ ಹೇಗಿದ್ದಾನೋ ಇವಾಗಲೂ ಹಾಗೇ ಇದ್ದಾನೆ. ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಏನಂದರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ರಾತ್ರಿ ಅವ್ರು ಊರಿಗೆ ಹೋಗೋಕ್ಕೇ ಎಷ್ಟು ಪರ್ಮಿಷನ್ ತೊಗೊಂಡು ಚಾನಲ್ ಅವ್ರ ಹತ್ರ ಬೇಗ ಶೂಟ್ ಮುಗಿಸ್ಕೊಂಡು ಅವನ ಪೋರ್ಷನ್ ಇದೆ ಅದು ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಆಚೆ ಬಂದ. ಅಲ್ಲೂ ಒಂದು 2-3 ಚಾನಲ್ ಅವರು ಅವ್ನ ಕಾರ್ ಫಾಲೋ ಮಾಡಿದ್ದು ನೋಡಿದ್ರೆ, ಈ ಮೂವಿಗಳಲ್ಲಿ ವಿಲನ್ಗಳು ಫಾಲೋ ಮಾಡ್ತಾರಲ್ಲ ಆ ಥರ ಚೇಸ್ ಮಾಡಿದ್ರು ನಮ್ಮ ಕಣ್ಣು ಮುಂದೆನೇ. ಅಲ್ಲೆಲ್ಲೋ ಆಮೇಲೆ ಔಟರ್ ರಿಂಗ್ ರೋಡ್ ದಾಟಿ ಅಲ್ಲಿ ಜನ ಇಲ್ದಿರೋ ಕಡೆ ಒಂದು 5 ನಿಮಿಷ ಬೈಟ್ ಕೊಟ್ಟು ಆಮೇಲೆ ಹೋಗಿದ್ದಾರೆ ಪಾಪ ನೈಟಲ್ಲಿ. ಆಮೇಲೆ ಬೆಳಗಿನ ಜಾವ ತಲುಪಿ ಮತ್ತೆ ಅವ್ನು ರೆಸ್ಟ್ ಇಲ್ಲ, ಊರಲ್ಲೆಲ್ಲ ಅಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಲೇಟ್ ಆದರೂ ಸಿಗ್ತಾನೆ ಎಲ್ಲರಿಗೂ ಅಷ್ಟೇ. ಟ್ರೋಫಿ ಹೆಸರು ಅವೆಲ್ಲ ಅಂತ ತಲೆಯಲ್ಲಿ ಬಂದೇ ಇಲ್ಲ ಬಿಡಿ, ಇವತ್ತಿಗೂ ಬಂದಿಲ್ಲ. ನಿನ್ನೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು. ಅವ್ನು ಯಾರಿಗೂ ಕೇರೆ ಮಾಡ್ತಾ ಇಲ್ಲ. ಮುಂಚೆ ಹೆಂಗಿದ್ದು ಹಾಗೆ ಇದ್ದಾನೆ, ಅದೆಲ್ಲ ಹಂಗೆ ಇಟ್ಕೊಂಡು ಚಡ್ಡಿ ಅದು ಎಲ್ಲ ಹಂಗೆ ಇದ್ದಾನೆ ಓಡಾಡ್ಕೊಂಡು ನಾರ್ಮಲಾಗಿ. ಆದರೆ ಅವನು ಆಚೆ ಬಂದ ಅಂದರೆ ಒಂದು 100 ಜನ ಕ್ರೌಡ್ ಅಲ್ಲಿ ಇಮ್ಮಿಡಿಯೇಟ್ ಸೇರಿಬಿಡ್ತಾ ಇದ್ದಾರೆ. ಅದು ಅವ್ನಿಗೆ ಇರಿಟೇಟ್ ಆಗ್ತಿದೆ ಸ್ವಲ್ಪ, ಮತ್ತು ಟೈಮ್ ಸಿಗ್ತಾ ಇಲ್ಲ. ಚಾನಲ್ ಅವ್ರು ಇನ್ನೊಂದು ಏನು ಮಾಡೋದಂದರೆ ಒಂದು ವಾರ ಆದರೂ ಗ್ಯಾಪ್ ಕೊಡಬೇಕಿತ್ತು ಅವನಿಗೆ. ಆಚೆ ಬಂದು ನೆಕ್ಸ್ಟ್ ಡೇನೇ ಅವ್ನಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೆಲವು ಚಾನಲ್ ಅವ್ರು ಹೇಳ್ತಿದ್ದಾರಂತೆ, ಏನೋ ಗೆದ್ಬಿಟ್ಟ ಮೇಲೆ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ, ಸಪೋರ್ಟ್ ಅಂತ ಬರ್ತಿದೆಯಂತೆ. ನಾನು ನೋಡಿರಲಿಲ್ಲ, ನಿನ್ನೆ ಹೇಳಿದ ಮೇಲೆ ಗೊತ್ತಾಯಿತು. ಆ ಥರ ಎಲ್ಲ ಏನು ಅನ್ಕೋಬೇಡಿ. ಅವನು ಮುಂಚೆ ಹನುಮನೆ ಇವಾಗ ಹೇಗಿದ್ದಾನೋ, ಮುಂಚೆಯಿಂದ ಹೇಗಿದ್ದಾನೋ ಇವಾಗಲೂ ಹಾಗೇ ಇದ್ದಾನೆ. ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಏನಂದರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ರಾತ್ರಿ ಅವ್ರು ಊರಿಗೆ ಹೋಗೋಕ್ಕೇ ಎಷ್ಟು ಪರ್ಮಿಷನ್ ತೊಗೊಂಡು ಚಾನಲ್ ಅವ್ರ ಹತ್ರ ಬೇಗ ಶೂಟ್ ಮುಗಿಸ್ಕೊಂಡು ಅವನ ಪೋರ್ಷನ್ ಇದೆ ಅದು ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಆಚೆ ಬಂದ. ಅಲ್ಲೂ ಒಂದು 2-3 ಚಾನಲ್ ಅವರು ಅವ್ನ ಕಾರ್ ಫಾಲೋ ಮಾಡಿದ್ದು ನೋಡಿದ್ರೆ, ಈ ಮೂವಿಗಳಲ್ಲಿ ವಿಲನ್ಗಳು ಫಾಲೋ ಮಾಡ್ತಾರಲ್ಲ ಆ ಥರ ಚೇಸ್ ಮಾಡಿದ್ರು ನಮ್ಮ ಕಣ್ಣು ಮುಂದೆನೇ. ಅಲ್ಲೆಲ್ಲೋ ಆಮೇಲೆ ಔಟರ್ ರಿಂಗ್ ರೋಡ್ ದಾಟಿ ಅಲ್ಲಿ ಜನ ಇಲ್ದಿರೋ ಕಡೆ ಒಂದು 5 ನಿಮಿಷ ಬೈಟ್ ಕೊಟ್ಟು ಆಮೇಲೆ ಹೋಗಿದ್ದಾರೆ ಪಾಪ ನೈಟಲ್ಲಿ. ಆಮೇಲೆ ಬೆಳಗಿನ ಜಾವ ತಲುಪಿ ಮತ್ತೆ ಅವ್ನು ರೆಸ್ಟ್ ಇಲ್ಲ, ಊರಲ್ಲೆಲ್ಲ ಅಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಲೇಟ್ ಆದರೂ ಸಿಗ್ತಾನೆ ಎಲ್ಲರಿಗೂ ಅಷ್ಟೇ.